ಗಳಿಸಿದ ಪ್ರಾಣಿ ನೀ ಹೋಗೋ ಕಾಲಕ್ಕೆ ಕಾಣಿದ್ದು ಕಾಣಿ. ನಾವು ಎಷ್ಟು ಗಳಿಸಿದ್ರೆ ಏನೈತಿ, ಹೋಗೋ ಮುಂದಾಗ ಏನಾರು ಒಯ್ತೀವಿ. ಖಾಲಿ ಹಾಥ ಐತೆ ಖಾಲಿ ಹಾಥ ಜಾಯಂಗೆ. ನಾವು ಬರುವಾಗ ಹೆಂಗೆ ಬಂದೀವಿ ಅಂತಂದ್ರೆ ಖಾಲಿನೇ ಬಂದೀವಿ, ಹೋಗುವಾಗ ನಾವು ಏನು ಮಾಡ್ತೀವಿ, ಖಾಲಿನ ಹೋಗ್ತೀವಿ. ನಾವು ಭಾಳ ಶ್ರೀಮಂತ ಅದೇನಪ್ಪ, ನಾನು ಏನಾದರೂ ಒಯ್ಯಬೇಕು ಅಂತ ಅಂದ್ಕೊಂಡಿರಿ, ಒಂದು ಗುಂಜಿ ಬಂಗಾರ ಬಿಟ್ಟು ಏನೂ ಒಯ್ಯಕ್ಕೆ ಸಾಧ್ಯನೇ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಧರ್ಮದಾಗ ಒಂದು ಆಚರಣೆ ಒಳಗೆ ಐತೆ, ಅಂತ್ಯ ಸಂಸ್ಕಾರದೊಳಗೆ ಒಂದು ಸ್ವಲ್ಪ ಬಂಗಾರ ಹಾಕ್ತಾರೆ. ನಿಮ್ಗೇನು ಅರ್ಧ ತೊಲೆ ಬಂಗಾರ ಹಾಕಂಗಿಲ್ಲ, ಅದು ಒಂದು ಅರ್ಧ ಗುಂಜಿ ಬಂಗಾರ, ಅದು ಕೈಗೆ ಹತ್ತತ್ತೆ ಇಲ್ಲೋ ಅಷ್ಟೇ ಹಾಕಿಬಿಡೋದು. ಮತ್ತು ಕೊಳಾಗಿದ್ದು ಕೈಯಾನು ಎಲ್ಲನೂ ತಗೊಂಡು ನಿಮ್ಮನ್ನು ಹೊಡ್ತಾರೆ. ನೀವು ಭಾಳ ಗಳಿಸೋಣ, ಭಾಳ ಬಂಗಾರ ಐತಿ ಮನ್ಯಾಗ, ಇರ್ಲಿ ಬೇಡ್ರಿ ಅಂತ ಯಾರು ಹತ್ತಿರ ಮುಂದೆ ಕೂತಾರಲ್ಲ ಅದನ್ನು ನೋಡ್ತಿರ್ತಾರೆ. ನೋಡಪ್ಪ ಮರ್ತಿ ನೋಡೋದನ್ನು ತಕ್ಕೋರಿ ಅದನ್ನಂತೆ. ಭಾಳ ಮರ್ತಿ ಯಾರಾದ್ರೂ ಒಳಗೆ ಹಾಕಕತ್ತಿದ್ರೆ ಮತ್ತೆ ಅಳ್ಕೊಂತಾನೆ ಹೇಳೋದು. ಏನು ಹೇಳೋದು, ಬಂಗಾರ ಮೇಲೆ ಎಷ್ಟು ಆಸೆ ಇತ್ತವ ನಿನಗೆ, ಒಳಗೆ ಬಂಗಾರ ಎಷ್ಟು ಹಾಕ್ಕೊಂಡಿ ಅಂತೇಳಿ ಅನ್ನೋದು ನೆನಪು ಮಾಡೋದ್ರ ಮಂದಿಗೆಲ್ಲ ನೆನಪು ಮಾಡಿ ಮತ್ತೆ ತಕ್ಕೊಳ್ಳೋದು. ಇಂತಹ ಪರಿಸ್ಥಿತಿ ಅದಾವ. ಅದಕ್ಕಾಗಿ ಹೇಳ್ತಾರೆ, ಶಿವೆಯನ್ನು 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 ಪ್ರಾಣಿ ಶಿವೆಯನ್ನ ದಿದ್ದೊಡೆ ನೀ ಮುಕ್ತಿ ಕಾಣಿ ಅಂತ ಹೇಳಿ. ದಾನವಿಲ್ಲದ ದ್ರವ್ಯ ಗಳಿಸಿದ ಪ್ರಾಣಿ. ಎಷ್ಟು ಗಳಿಸಿರಪ್ಪ ನೀವು, ಏನಂದ ಅಷ್ಟೈತಿ ಇಷ್ಟೈತಿ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ರೊಕ್ಕದ ಮನೆ ಮುಂದೆ ಕಾರ್ ಐತಿ, ಮನ್ಯಾಗ ಫ್ರಿಜ್ ಐತಿ, ಸೋಫಾ ಸೆಟ್ ಐತಿ, ಆ ಸೆಟ್ ಐತಿ, ಈ ಸೆಟ್ ಐತಿ ಎಲ್ಲ ಹೇಳ್ತೀರಿ. ಎಷ್ಟು ದಾನ ಮಾಡ್ತೀರಿ? ದಾನ ಮಾಡ್ತೀರಿ? ದಾನವನ್ನು ಮಾಡಬೇಕು ಮನುಷ್ಯ. ದಾನ ಧರ್ಮ ಅಂತಕ್ಕಂಥ ಮನುಷ್ಯ ಯಾವ ಮನುಷ್ಯ ಮಾಡ್ತಾನೋ ಅವನು ಯಶಸ್ಸನ್ನು ಕಾಣ್ತಾನೆ. ಅದಕ್ಕಾಗಿ ಸತಿಸೂತ ಸುತರನ್ನು ಸಲುಹಿದ ಪ್ರಾಣಿ ನೀ ಹೋಗೋ ಕಾಲಕ್ಕೆ ಯಾರನ್ನು ಕಾಣಿ ಅಂತ ಹೇಳ್ತಾರೆ. ನಿನಗೆಲ್ಲ ಅವರು ಇವರು ಅವರು ಅಂತ ಎಲ್ಲರೂ ಅದಾರ. ನಿನ್ನ ಜೊತೆಗೆ ಯಾರು ಬರ್ತಾರ? ನಿನ್ನ ಜೊತೆಗೆ ಯಾರು ಬರ್ತಾರನ್ರಿ? ನೋಡ್ರಿ ಕರೀರಿ, ಯಾರು ಬರ್ತಾರನ್ರಿ? ಅವ್ನು ಈಗ ಏನಾಗಿತ್ತು ಅಂತಂದ್ರೆ, ಪರಮಾತ್ಮನ ಕನಸಿನಾಗ ಬಂದು ನಾಳೆ ನಿನ್ನ ಸಾವೈತಪ್ಪ ಅಂತ ಹೇಳಿದರು. ಆ ವ್ಯಕ್ತಿ ಹೇಳಿ ಮಾಯವಾಗಿಬಿಟ್ಟ. ಭಗವಂತ ಚಿಂತೆ ಶುರು ಆಗ್ತವನಿಗೆ ಹೆಂಗೆ ಹೋಗಬೇಕು ಅಂತ ಹೇಳಿ. ಅವಾಗ ವಿಚಾರ ಮಾಡ್ಕೊಂತ ಆ ವ್ಯಕ್ತಿಗೆ ಏನು ಮಾಡ್ತಾನೆ ಅಂತಂದರೆ, ತನ್ನ ಬಹಳ ಆತ್ಮೀಯರಿಗಿರ್ತಕ್ಕಂಥ ಸ್ನೇಹಿತರಿದ್ರು, 3 ಜನ ಸ್ನೇಹಿತರಿದ್ರು ಅಂತವ್ರು. ಮೊದಲನೇ ಸ್ನೇಹಿತರಂತ ಹೋಗ್ತಾನ. ಹೋಗಿ ಕೇಳ್ತಾನ, ನೋಡಪ್ಪ ನಾಳೆ ಹೋಗುವಂಥ ಪರಿಸ್ಥಿತಿ ಬಂದೈತಿ, ನೀನು ನನ್ನ ಜೊತೆ ಬರ್ತೀನಂತ ಕೇಳಿದಂಥವು. ಅವಾಗ ಅಂದತ್ತ, ನಾ ಹೆಂಗೆ ಬರಲಿ, ನಿನ್ನ ಆಯುಷ್ಯ ಮುಗಿದೈತಿ, ನೀ ಹೋಗು, ನಾ ಏನು ಬರೋಕ್ಕಾಗಂಗಿಲ್ಲ, ಆದರೂ ಒಂದು ಕೆಲಸ ಮಾಡ್ತೀನಿ ಅಂದತ್ತವು. ಏನು ಕೆಲಸ ಅಂತಂದ್ರೆ, ನೀ ಏನು ಸಾಯ್ತೀಯಲ್ಲ, ನೀ ಸತ್ತ ಮೇಲೆ ನಿನ್ನ ಮನ್ಯಾಗ ಕುಂಡ್ಸೋದು ಹಿಡ್ಕೊಂಡು ಮಣ್ಣು ಮಾಡೋ ತಕ್ಕ ಏನು ಖರ್ಚು ಬರ್ತೈತೆ ನಾನೇ ಕೊಡ್ತೀನಿ ಅಂದತ್ತವು. ಮನ್ಯಾಗ ಹಿಡ್ಕೊಂಡು ಸಾಯೋ ತಕ್ಕ ನಿನಗೆ ಏನು ಮಣ್ಣು ಮಾಡೋ ತಕ್ಕ ಏನು ಖರ್ಚು ಬರ್ತದೆ ಅದನ್ನ ಅಷ್ಟೇ ಕೊಡ್ತೀನಿ, ಅದ್ರ ಮುಂದೆ ಕೊಡೋಕ್ಕಾಗಂಗಿಲ್ಲ, ನಿನ್ನ ಜೊತೆ ಬರೋಕ್ಕಾಗಂಗಿಲ್ಲ ಅಂತಂದು. ಅವನಿಗೆ ಸಮಾಧಾನ ಆಗಲಿಲ್ಲ. ಮತ್ತೊಬ್ಬ ಸ್ನೇಹಿತರ ಹತ್ರ ಹೋದ. ಅವನು ಕೇಳ್ತಾನೆ, ನೀ ಬರ್ತೀನಂತ ಕೇಳಿದ. ಅವನು ಏನು ಹೇಳಿದ ಅಂತಂದ್ರೆ, ಬರೋಕ್ಕೇನು ಆಗಂಗಿಲ್ಲ, ಆದ್ರೆ ನೀ ಸತ್ತ ಮೇಲೆ ನಿನ್ನ ಕುಡ್ಸೋದು ಹಿಡ್ಕೊಂಡು ಮಣ್ಣು ಮಾಡೋ ತಕ್ಕ ನೀನು ಹೆಗಲು ಕೊಡ್ತೀನಿ, ನಿನ್ನ ಮಣ್ಣಾಗ ಮಣ್ಣು ಹೊಡ್ತಕ್ಕ ನಿನ್ನ ಜೊತೆಗೆ ಬರ್ತೀನಿ, ಆದ್ರೆ ಮುಂದೆ ಬರೋಕ್ಕಾಗಂಗಿಲ್ಲ ಅಂತ ಅವನು ಹೇಳಿದಂತ. ಅವಾಗ ಅವನಿಗೆ ಸಮಾಧಾನ ಆಗಲಿಲ್ಲ. 3ನೇ ಸ್ನೇಹಿತರ ಹತ್ರ ಹೋದಂತ. ಅವನು ಹೋಗಿ ಕೇಳಿದಂತ. ಅವನು ಏನಂತ, ಬರ್ತೀನಿ ಅಂದತ್ತ. ನೋಡ್ರಿ, ಅವ್ನು ಬರ್ತೀನಿ, ನಿನ್ನ ಜೊತೆ ಸಾಯ್ತೀನಿ, ನಿನ್ನ ಜೊತೆಗೆ ಬರ್ತಾನೆ, ನಿನ್ನ ಜೊತೆಗೆ ಮಣ್ಣು ಹಾಕ್ತೀನಿ ಅಂತಂದತ್ತ. ಇವ್ರು 3 ಸ್ನೇಹಿತರು ಯಾರು ಅಂತಂದರೆ, ನಮ್ಮ ಜೀವನದಲ್ಲಿ ಇರ್ತಕ್ಕಂಥವ್ರು. ಒಂದು ಹಣ, ಒಂದು ಬಂಧು ಬಳಗ, ಒಂದು ಧರ್ಮ. ಹಣ ನಮಗೆ ಇಲ್ಲಿ ತನಕ ಬರ್ತೈತಿ, ಖರ್ಚಿಗಷ್ಟೇ ಬರ್ಬೋದು. ಬಂಧು ಬಳಗ ಇಲ್ಲಿ ತನಕ ಬರ್ತಾರೆ, ಸ್ಮಶಾನವರೆಗೆ ಬರ್ತಾರೆ, ಅದ್ರ ಮುಂದೆ ಅವರು ಬರೋಂಗಿಲ್ಲ. ಆದ್ರೆ ಧರ್ಮ ಎಲ್ಲಿವರೆಗೆ ಬರ್ತೈತೆ ಅಂದ್ರೆ, ನಾವು ಸತ್ತ ಮೇಲೂ ನಮ್ಮ ಹೆಸರಿನ ಜೊತೆಗೆ ಧರ್ಮ ಮಾತ್ರ ನಮ್ಮ ಜೊತೆಗೆ ಬರುತ್ತೆ ಅಂತಕ್ಕಂತಹ ವಿಚಾರವನ್ನು ಯಾವ ವ್ಯಕ್ತಿ ತಿಳ್ಕೊತಾನೋ ಆತ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾನೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕು. ನಾವು ಏನು ನಮ್ಮ ಜೊತೆಗೆ ಬರೋಂಗಿಲ್ಲವೋ ಅದಕ್ಕೆ ಬೆನ್ನು ಹತ್ತುತ್ತೀವಿ. ನಾವು ನಮ್ಮ ಜೊತೆಗೆ ಏನು ಬರುತ್ತೋ ಅದಕ್ಕೆ ನಾವು ಬೆನ್ನು ಹತ್ತು ಹೋಗಿಲ್ಲ. ಅದಕ್ಕಾಗಿ ಇವತ್ತು ವಿಶ್ವನಾಥ ಶಾಸ್ತ್ರೀಜಿಯವರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. 14 ವರ್ಷ ಆಯಿತು ನಾವು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. 14 ವರ್ಷ ಈ ಕಾರ್ಯಕ್ರಮದಾಗ ನಾವು ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದೀವಿ. ಅವಾಗಿರ್ತಕ್ಕಂಥ ವಿಶ್ವನಾಥ ಬೇರೆ, ಈಗಿರ್ತಕ್ಕಂಥ ವಿಶ್ವನಾಥ ಬೇರೆ.
ಬಹುಶಃ ಅವರು ಎಷ್ಟು ಬದಲಾವಣೆಯನ್ನು ತಂದಿದ್ದಾರೆ ಅಂತಂದ್ರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀರಿ. 14 ವರ್ಷದಿಂದ ಅವರ ಪರಿಸ್ಥಿತಿ ಏನಿತ್ತು, ಮಠದ ಪರಿಸ್ಥಿತಿ ಏನಿತ್ತು, ಅದರ ಜೊತೆಗೆ ಅವರಲ್ಲಿ ಇರ್ತಕ್ಕಂತಹ ವ್ಯಕ್ತಿತ್ವ ಎಂಥದ್ದು ಅಂತಂದರೆ ಕೇವಲ ನಾನು ಅಷ್ಟೇ ಬೆಳೆದು ದೊಡ್ಡವನಾಗುವುದು ಬೇಡ, ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ಶಾಸ್ತ್ರಿಗಳಾಗಿರ್ಬೋದು, ಬಂಧು ಬಳಗವಾಗಿರ್ಬೋದು, ಎಲ್ಲ ಅವರ ಭಕ್ತ ಸಮೂಹ ಬೆಳಗಬೇಕು, ದೊಡ್ಡವರಾಗಬೇಕು ಜೀವನದಲ್ಲಿ, ಅವರು ಕೂಡ ಸಾಧನೆ ಮಾಡ್ತಕ್ಕಂತಹ ಮನಸ್ಥಿತಿ ಯಾರಿಗಿದೆ ಅಂತಂದರೆ ನಮ್ಮ ವಿಶ್ವನಾಥ ಶಾಸ್ತ್ರಿಜಿಯವರಿಗಿದೆ. ಬಹಳ ಬಂದಂಥ ಎಲ್ಲರನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಂಡು ಯಾರನ್ನು ಕೂಡ ಏನನ್ನು ಕೂಡ ಕೇಳೋದಿಲ್ಲ. ನಾಮದಲ್ಲಿ ಹುಟ್ಟಿದ ಬಳಿಕ ನಾವೆಲ್ಲರೂ ಕೂಡ ಮುಕ್ತಿಯನ್ನು ಕಾಣಬೇಕು. ಭಾರತೀಯ ಸಂಸ್ಕೃತಿಯೊಳಗೆ ಹಲವಾರು ಧರ್ಮಗಳದಾವೆ. ಅವರವರ ಧರ್ಮ ಅವರಿಗೆ ಶ್ರೇಷ್ಠನೇ, ಹಾಗೆ ನಮ್ಮ ಧರ್ಮನೂ ಕೂಡ ನಮಗೆ ಶ್ರೇಷ್ಠನೇ. ಅದಕ್ಕಾಗಿ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂತ ಹೇಳುತ್ತಾರೆ. ನಮ್ಮ ಧರ್ಮದ ಮೇಲೆ ನಮಗೆ ನಿಷ್ಠೆ ಇರಬೇಕು, ಗೌರವ ಇರಬೇಕು, ಪ್ರೀತಿ ಇರಬೇಕು, ಶ್ರದ್ಧೆ ಇರಬೇಕು. ಬೇರೆ ಧರ್ಮವನ್ನು ಕೂಡ ನಾವು ಗೌರವಿಸಿಕೊಂಡು ಹೋಗಬೇಕು. ಅದು ಬಿಟ್ಟು ಬೇರೆ ಧರ್ಮದವರನ್ನ, ಬೇರೆ ತತ್ವದವರನ್ನ, ಬೇರೆ ಗುರುಗಳನ್ನ ಟೀಕೆ ಟಿಪ್ಪಣಿ ಮಾಡ್ಕೊಂತ ಹೋದರೆ ಆ ಮನುಷ್ಯನಿಗೆ, ಆ ವ್ಯಕ್ತಿಗಳಿಗೆ, ಆ ಪೂಜ್ಯರಿಗೆ ಬೆಲೆ ಬರುವುದಿಲ್ಲ. ಅವರವರ ಧರ್ಮ ಅವರಿಗೆ ಹೇಗೆ ಶ್ರೇಷ್ಠನೋ ನಮ್ಮ ಧರ್ಮದೂ ಕೂಡ ನಮಗೆ ಶ್ರೇಷ್ಠವಾಗಿರುತ್ತೆ. ಅದಕ್ಕಾಗಿ ಧರ್ಮದ ಆಚರಣೆಗಳನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಿಕೊಂಡು ಹೋಗಬೇಕು. ಧರ್ಮದ ಆಚರಣೆ ಏನು ಅನ್ನುವಂತಹದ್ದು ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ. ಇದು ಧರ್ಮದ ಆಚರಣೆ ಅಂತ ಕರೀತಾರೆ. ಇವತ್ತು ಅಡವಿ ಸಿದ್ದೇಶ್ವರರ ಜಾತ್ರೆಯನ್ನು ಮಾಡುವುದರ ಮೂಲಕ ಎಲ್ಲ ಪೂಜ್ಯರನ್ನ, ಎಲ್ಲ ಮಹಾತ್ಮರನ್ನ, ಶರಣರನ್ನ ಕರ್ಕೊಂಡು ತಮ್ಮ ಭಕ್ತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡತಕ್ಕಂತಹ ಕಾರ್ಯ ಏನು ಮಾಡ್ತಾ ಇದ್ದಾರೆ, ಇದು ಧರ್ಮ, ಇದು ಧರ್ಮದ ಆಚರಣೆ ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಧರ್ಮವನ್ನು ಬಿಟ್ಟು ಹೋಗಬಾರ್ದು. ತನ್ನ ಧರ್ಮವನ್ನು ಬಿಟ್ಟು ನಡೆದದ್ದೇ ಆದರೆ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ. ಸೂತ್ರವಿರ್ತಕ್ಕಂತಹ ಗಾಳಿಪಟ, ಸೂತ್ರವಿರ್ತಕ್ಕಂತಹ ಗಾಳಿಪಟ ಮೇಲೆ ಚೆನ್ನಾಗಿ ಹಾರ್ತಾ ಇದೆ ಅಂತಂದ್ರೆ ಅದಕ್ಕೆ ಧರ್ಮದ ಸೂತ್ರ ಇರುತ್ತೆ. ಧರ್ಮದ ಸೂತ್ರವನ್ನ ಗಾಳಿಪಟ ಬಿಡ್ತು ಅಂತಂದ್ರೆ ಆ ಗಾಳಿಪಟದ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಏನಾಯ್ತು ಅಂತಂದ್ರೆ ಒಂದು ಉದಾಹರಣೆ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಒಂದು ಗಾಳಿಪಟ ಹಾರ್ತಾ ಇತ್ತು ಮೇಲೆ, ಅಂತಹ ಒಂದು ಸಮಯದಲ್ಲಿ ಅದಕ್ಕಿಂತಲೂ ಮೇಲೆ ಒಂದು ಕಾಗೆ ಹಾರ್ತಾ ಇತ್ತು. ಗಾಳಿಪಟಕ್ಕಿಂತಲೂ ಮೇಲೆ ಒಂದು ಕಾಗೆ ಹಾರ್ತಾ ಇತ್ತು. ಆ ಗಾಳಿಪಟಕ್ಕೆ ಸಿಟ್ಟು ಬಂತು. ಎಷ್ಟು ಸಿಟ್ಟು ಬಂತು ಅಂದ್ರೆ, ಅಲ್ಲ ನನಕ್ಕಿಂತ ನೀ ಮ್ಯಾಲೆ ಹಾರಕತ್ತಿಯಲ್ಲ, ನೀನು ಕಾಗೆ, ನಾನು ನಿನಕ್ಕಿಂತ ಮೇಲೆ ಹಾರಬೇಕಲ್ಲ ಅಂತೇಳಿ ವಿಚಾರ ಮಾಡ್ತೇನೆ. ಯಾವುದೋ ಗಾಳಿಪಟ ವಿಚಾರ ಮಾಡ್ತಾ ಮಾಡ್ತಾ ಏನು ಮಾಡ್ತೀವಿ ಅಂತಂದ್ರೆ ಅದರ ಸೂತ್ರ ತಳಗಿದವನ ಕೈಯಾಗಿತ್ತದು. ಅಂದಲ್ಲಿ ಚೆನ್ನಾಗಿ ಮೇಲೆ ಹಾರಾಡ್ತಾ ಇತ್ತು. ಅದು ಏನು ಮಾಡ್ತು, ತನ್ನ ಬಾಲಂಗುಷಿ ತಗೊಂಡು ಆ ಸೂತ್ರವನ್ನು ಕಟ್ ಮಾಡ್ತು. ಎದಕ್ಕೆ ಕಟ್ ಮಾಡ್ತೀವಿ ಅಂತಂದ್ರೆ ಅದಕ್ಕಿಂತ ಮೇಲೆ ಹಾರಬೇಕಂತ ವಿಚಾರ ಮಾಡ್ತೀವಿ. ಗಾಳಿಪಟ ಕಾಗಿಕ್ಕಿಂತಲೂ ಮೇಲಾಗಿ ಹಾರಬೇಕಂತ ವಿಚಾರ ಮಾಡ್ತು. ಸೂತ್ರವನ್ನು ಕಟ್ ಮಾಡ್ಕೋತು. ಎಲ್ಲಿ ಹೋಗಿ ಬಿತ್ತದು? ಮೇಲೆ ಹಾರ್ತಾ ಕೆಳಗೆ ಹೋಗ್ತದೆ. ಕೆಳಗೆ ಹೋಗಿ ಎಲ್ಲೋ ಒಂದು ಮುಳ್ಳಿನ ಕಂಟೆ ಮೇಲೆ ಬಿದ್ದು ಹರಿದು ಹೋಗುದು. ಇದು ಜೀವನ ಆಗುತ್ತೆ. ನಮ್ಮ ಜೀವನವು ಕೂಡ ಸೂತ್ರ ಹೇಗೆ ಧರ್ಮದ ಸೂತ್ರವನ್ನು ನಾವು ಹಿಡ್ಕೊಂಡು ಹೋದಿವಿ ಅಂತಂದ್ರೆ, ಧರ್ಮದ ಸೂತ್ರವನ್ನು ನಮ್ಮ ಜೀವನದ ಅಳವಡಿಸ್ಕೊಂಡು ನಾವು ಹೋದಿವಿ ಅಂತಂದ್ರೆ ಜೀವನದಲ್ಲಿ ನಾವು ಬಹಳ ಎತ್ತರಕ್ಕೆ ಹೋಗ್ತೀವಿ, ಚೆನ್ನಾಗಿರ್ತೀವಿ, ಬದುಕ್ತೀವಿ. ಅದು ಬಿಟ್ಟು ಅದೆಲ್ಲ ಆದರೂ ನಾವು ಕಟ್ ಮಾಡಿಕೊಂಡು ನಾವು ಏನಾದರೂ ಆಗಬೇಕು ಅಂತ ಹೋದಿವಿ ಅಂತಂದರೆ ನಾವು ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಪಾತಾಳಕ್ಕೆ ಹೋಗಿ ಬಿದ್ದು ನಮ್ಮ ಜೀವನವನ್ನು ನಾವೇ ನಾಶ ಮಾಡ್ಕೊಳ್ತೀವಿ. ಅದಕ್ಕಾಗಿ ನಾವೆಲ್ಲ